ಈ ವಿಡಿಯೋದಲ್ಲಿ ನಾವೇನ್ ಕಲಿತೀವಿ ಅಂದ್ರೆ, 2 ಹುಡುಗರು ಇರ್ತಾರಂತೆ. ನಾನು ನನ್ನ ಫ್ರೆಂಡು ಅಂತ ಅನ್ಕೊಳ್ಳಿ. ನನ್ ಫ್ರೆಂಡ್ ಬಂದ್ ನನ್ನತ್ರ ಈ ತರ ಒಂದ್ ಗಡಿಯಾರ ತೋರಿಸ್ತಾನೆ. ತೋರ್ಸ್ಬಿಟ್ಟು ಇದ್ರಲ್ಲಿರೋ ಮುಳ್ಳುಗಳಲ್ಲಿರುವ ಕೋನಗಳನ್ನು ಹುಡುಕು ಅಂತ ಹೇಳ್ತಾನೆ. ಅಂದ್ರೆ ಈಗ ಈ ಮುಳ್ಳು, ಗಂಟೆಯ ಮುಳ್ಳು ಮತ್ತೆ ನಿಮಿಷದ ಮುಳ್ಳಿದೆ ಅಲ್ವಾ? ಇದ್ರ ಮಧ್ಯೆ ಇರೋ ಕೋನ ಎಷ್ಟು ಅಂತ ನನ್ನ ಕೇಳ್ತಿದ್ದಾನೆ. ಮತ್ತವನೇನ್ ಹೇಳ್ತಾನಂದ್ರೆ, ನನಗೆ ಕಾಂಪಸ್ಸನ್ನು ಯೂಸ್ ಮಾಡ್ಬೇಡ, ಪ್ರೊಟ್ರಾಕ್ಟರ್‌ನು ಯೂಸ್ ಮಾಡ್ಬೇಡ ಅಂತ ಹೇಳ್ತಾನೆ. ಹಾಗಾಗಿ ನಾನು ಯೋಚ್ನೆ ಮಾಡಕ್ ಸ್ಟಾರ್ಟ್ ಆಗ್ತೀನಿ. ಮೊದ್ಲಿಗೆ ನನಗೇನ್ ಗೊತ್ತು ಅಂತ ಹೇಳಿದ್ರೆ, ಒಂದು ಗಡಿಯಾರ ಈ ರೀತಿ ಇರುತ್ತೆ ಅಂತ ಗೊತ್ತು. ಇದನ್ನ ನಾನು ಒಂಚೂರು ಏನ್ ಮಾಡ್ತೀನಿ, ಡೀಟೇಲ್ ಆಗಿ ನೋಡ್ದಾಗ ಗಡಿಯಾರ ಅನ್ನೋದು ವೃತ್ತದ ತರ ಕಾಣಿಸ್ತು ನನಗೆ. ಹೌದು, ಗಡಿಯಾರ ಅನ್ನೋದು ವೃತ್ತದ ತರಾನೇ ಇದೆ. ಮತ್ತೊಂದ್ ವಿಶೇಷವಾದ ವಿಷಯ ಏನಂದ್ರೆ, ಒಂದು ವೃತ್ತ ಅಥವಾ ಒಂದು ಪೂರ್ಣ ತಿರುವು ಅನ್ನೋದು 360 ಡಿಗ್ರಿ. ಇಲ್ಲ್ ನೋಡಿ, ಈ ವೃತ್ತ ಅನ್ನೋದು ಒಂದು ತಿರುವು. ಇದು ಬಂದು 360 ಡಿಗ್ರಿ ಆಗಿರುತ್ತೆ ಅನ್ನೋದು ನನ್ ತಲೆಲಿತ್ತು. ಹಾಗಾಗಿ ನಾನಿದನ್ನೆಲ್ಲ ನೆನ್ಪಲ್ಲಿಟ್ಕೊಂಡು ಈ ರೀತಿ ಒಂದ್ ಗಡಿಯಾರ ತಗೋತೀನಿ. ಇದ್ರ ಮೇಲೆಲ್ಲ ನಾ ಏನ್ ಮಾಡ್ತೀನಂದ್ರೆ ಮಾರ್ಕಿಂಗ್ ಮಾಡ್ಕೋತೀನಿ. ಇಲ್ಲಿ 12 ಹತ್ರ ಒಂದ್ ಮಾರ್ಕು, 1 ಹತ್ರ, 2 ಹತ್ರ, 3 ಹತ್ರ, ಅದೇ ರೀತಿ 11 ತನಕ ಮಾರ್ಕಿಂಗ್ ಮಾಡ್ಕೋತೀನಿ. ಹಾಗಾದ್ರೆ ಈ ಒಂದು ತಿರುವೇನಿದ್ಯೋ ಇದನ್ನ 12 ಭಾಗ ಮಾಡ್ದಂಗಿಲ್ವಾ? ಹೌದು. ಈ ಒಂದು ವೃತ್ತನ ನಾವು 12 ಭಾಗ ಮಾಡ್ಕೊಂಡಿರ್ತೀವಿ. ಮತ್ತೊಂದ್ ವಿಶೇಷಾದ್ ವಿಚಾರ ಏನಂತ ಹೇಳಿದ್ರೆ, ಇಲ್ಲಿ ಈ ಒಂದು ಭಾಗ ಏನಿದ್ಯೋ, ಇಲ್ಲ್ ನೋಡಿ, ಈ ಒಂದು ಭಾಗ ಅನ್ನೋದು 360/12. ಅಂದ್ರೆ ಇಲ್ಲೊಂದ್ ಗುರ್ತು ಮಾಡ್ಕೊಂಡಿರ್ತೀವಲ್ವಾ? ಈ ಗುರ್ತು ಮತ್ತೆ ಈ ಗುರ್ತು 2 ಸತತ ಗುರುತುಗಳ ನಡುವಿನ ಕೋನ ಬಂದು 360 ಡಿಗ್ರಿ ಡಿವೈಡೆಡ್ ಬೈ 12 ಅಂತ. ಅದು ಬಂದು 30 ಡಿಗ್ರಿ ಅಂತ ಆಗತ್ತೆ. ನೆನ್ಪಿಟ್ಕೊಳ್ಳಿ, 2 ಸತತ ಗುರುತುವಿನ ನಡುವಿನ ಕೋನ ಬಂದು 30 ಡಿಗ್ರಿ. ಹಾಗಾದ್ರೆ ಮೊದ್ಲಿನ ಪ್ರಶ್ನೆ ನೋಡೋಣ. ಇಲ್ ನೋಡಿ, ಮೊದ್ಲಿನ ಪ್ರಶ್ನೆಗೆ ನಾನ್ ಉತ್ತರ ಹೇಳ್ತೀನಿ. ಏನಂದ್ರೆ, ಇಲ್ಲಿ ಬಂದು 11 ಮತ್ತು 12ರ ನಡುವಿನ ಕೋನ ಬಂದು 30 ಡಿಗ್ರಿ ಅಂತ. ಯಾಕಂದ್ರೆ ಹಿಂದೆ ನಾನ್ ಕಲ್ತಿದ್ದು ಅದೇ. 360/12 ಅಂದ್ರೆ 30 ಡಿಗ್ರಿ. 2 ಸತತ ಗುರುತುವಿನ ನಡುವಿನ ಕೋನ ಬಂದು 30 ಡಿಗ್ರಿ ಅಂತ. ಈಗ ನಾ ಏನ್ ಮಾಡ್ದೆ, ಮೊದಲನೇ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ಟೆ. ನಂತರ 2ನೇ ಗಡಿಯಾರ ತೋರ್ಸಿದ್ನಲ್ಲ, ಅದನ್ ಕೇಳ್ದ. ಹೆಂಗಿತ್ತು? ಈ ರೀತಿ ಇತ್ತು. ಅದ್ರಲ್ಲಿ 4 ಗಂಟೆ ಟೈಮ್ ಬಂದು ಇಲ್ಲ್ ನೋಡಿ 4 ಗಂಟೆ ಅಂದ್ರೆ ಚಿಕ್ಕ ಮುಳ್ಳು ಅನ್ನೋದು ಇಲ್ಲಿದೆ. ದೊಡ್ಡ ಮುಳ್ಳು ಇಲ್ಲಿ ಕಾಣಿಸ್ತಿದ್ಯಾ? ಹಾಗಾದ್ರೆ ಗುರ್ತು ಮಾಡ್ಕೊಂಡಾಗ ಇಲ್ಲೊಂದ್ ಗುರ್ತು, ಇಲ್ಲೊಂದ್ ಗುರ್ತು, ಇಲ್ಲೊಂದ್ ಗುರ್ತು, ಇದು 4ನೇದು ಕೊನೆಯ ಗುರ್ತು. ನಾ ಏನ್ ಮಾಡ್ತೀನಿ ಅಂದ್ರೆ, ಆಗ್ಲೇ ಗುರ್ತು ಮಾಡ್ಕೊಂಡಿದ್ನಲ್ಲ, ಈ ರೀತಿ ಇದು ಬಂದು 30 ಡಿಗ್ರಿ ಅಂತ ನನಗ್ ಗೊತ್ತಿತ್ತು. ಈಗೇನ್ ಮಾಡ್ತೀನಿ, ಇದನ್ನ ಗಡಿಯಾರದ ಮೇಲೆ ನಾನ್ ಪ್ಲೇಸ್ ಮಾಡ್ತೀನಿ. ನೋಡಿ, ಗಡಿಯಾರದ ಮೇಲೆ ನಾನ್ ಇಟ್ಟಾಗ 12ರಿಂದ 1 ಇದರ ನಡುವಿನ ಕೋನ 30 ಡಿಗ್ರಿ. ಅದೇ ರೀತಿ 1ರಿಂದ 2ರ ನಡುವಿನ ಕೋನನು 30 ಡಿಗ್ರಿ. 2ರಿಂದ 3 ಸಹ, 3ರಿಂದ 4 ಸಹ. ಇದೂನು 30 ಡಿಗ್ರಿ ಅಂತ ನಮಗ್ ಗೊತ್ತಾಯ್ತು. ಹಾಗಾದ್ರೆ ಈ ಉತ್ತರ ಹೇಳಕ್ಕೆ ನಾನು ಎಲ್ಲದನ್ನು ಕೂಡ್ತೀನಿ. ಇಲ್ಲಿ ನೋಡ್ಬೋದು, ಗಂಟೆ ಮತ್ತು ನಿಮಿಷದ ಮುಳ್ಳುಗಳ ನಡುವಿನ ಕೋನ ಬಂದು 30 ಪ್ಲಸ್ 30 ಪ್ಲಸ್ 30 ಪ್ಲಸ್ 30 ಅಂತ ಆಗತ್ತೆ. ಒಟ್ಟು ಎಷ್ಟು ಅಂತ ಹೇಳಿದ್ರೆ 120 ಡಿಗ್ರಿ. ಹಾಗಾದ್ರೆ ನಾನಿಷ್ಟೆಲ್ಲ ಹೇಳ್ದೆ ಅಲ್ವಾ? 3ನೇ ಉದಾಹರಣೆನ ನಿಮಗ್ ಕೈ ಕೊಡ್ತೀನಿ. ನೀವಿಲ್ಲಿವರೆಗೆ ಕಲ್ತಿದ್ದನ್ ತಲೆಲಿಟ್ಕೊಂಡು ಉತ್ತರನ ಕಾಮೆಂಟ್ ಮಾಡಿ.